ಈ ಒಂದು ವಿಚಾರ ನನ್ನ ಲೈಫನ್ನು ತುಂಬ ಚೇಂಜ್ ಮಾಡಿಬಿಡ್ತು. ಇಮ್ಯಾಜಿನ್ ಮಾಡಿ, ನೀವು ನಾಳೆ ಬೆಳಗ್ಗೆ ಎದ್ದೇಳ್ತೀರಾ, ಹಾಸಿಗೆಯಿಂದ ಕೆಳಗಡೆ ಕಾಲಿಡ್ತೀರಾ, ಅಡುಗೆ ಮನೆಗೆ ಹೋಗಿ ಟೀನೋ ಕಾಫಿನೋ ಮಾಡಿಕೊಂಡು ಕಿಟಕಿಲಿ ನೋಡ್ತಾ ಕುಡಿತಾ ಇರ್ತೀರಾ. ಏನು ಹೊಸದು, ಮತ್ತೊಂದು ಹೊಸ ದಿನ ಅಂತ ಅನಿಸುತ್ತೆ. ಆದರೆ ಎಷ್ಟೋ ಜನ ನಮ್ಮ ಜೀವನವನ್ನು ನೋಡಿ ನಮಗೂ ಇವ್ರ ಥರ ಲೈಫ್ ಇರಬೇಕಿತ್ತಲ್ಲ ಅಂತ ಅಂದ್ಕೊಳ್ಳೋರು ಸಾವಿರಾರು ಜನ ಅಲ್ಲಿದ್ದಾರೆ. ಹೌದು, ನಾವು ನಮ್ಮ ಲೈಫಲ್ಲಿ ಇವಾಗ ಏನಿದೆ ಅದಕ್ಕೆ ನಿಜವಾಗ್ಲೂ ಗ್ರೇಟ್ಫುಲ್ ಆಗಿರೋದಿಲ್ಲ. ಏನು ಇರೋದಿಲ್ಲ, ವಾಟ್ ಈಸ್ ಮಿಸ್ಸಿಂಗ್, ನಾವು ಅದನ್ನು ಯಾವಾಗಲೂ ಹುಡುಕ್ತಾ ಇರ್ತೀವಿ. ಹಾಯ್ ನಮಸ್ತೆ, ನಾನು ಮಹೇಶ್ವರಿ ಮಹಾಂತೇಶ್. ನಾನು ಚೈಲ್ಡ್ ಕೌನ್ಸಿಲರ್, ಪೇರೆಂಟಿಂಗ್ ಕೋಚ್, ಸೈಕಾಲಜಿಸ್ಟ್. ನಾನು ಇವತ್ತು ಗ್ರ್ಯಾಟಿಟ್ಯೂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಗ್ರ್ಯಾಟಿಟ್ಯೂಡ್ ಅನ್ನೋ ಒಂದು ವಿಚಾರ ನನ್ನ ಲೈಫನ್ನು ಸುಮಾರು ರೀತಿಯಲ್ಲಿ ಚೇಂಜ್ ಮಾಡಿದೆ. ಈ ಕಾನ್ಸೆಪ್ಟ್ ಪರಿಚಯ ಆಗೋವರೆಗೂ ನಾನು ತುಂಬ ಕಂಪ್ಲೇಂಟ್ಸ್, ಅಂದರೆ ಕ್ರಿಬ್ಬಿಂಗ್ ನೇಚರ್ ಥರ, ಏನು ಮಾಡಿದ್ರು, ಏನು ಸಿಕ್ಕಿದೆ ನನಗೆ ಲೈಫಲ್ಲಿ, ನಮ್ಮ ಅಪ್ಪಾಜಿ ಅಮ್ಮ ನನಗೆ ಬೇಗ ಮದುವೆ ಮಾಡಿಬಿಟ್ರು, ನನಗೆ ಇನ್ನೂ ಓದಿಸ್ಬೋದಾಗಿತ್ತು, ನನಗಿನ್ನೂ ಬೆಟರ್ ಆಪರ್ಚುನಿಟೀಸ್ ಸಿಕ್ತಿತ್ತು, ಎಲ್ಲ ಇರುತ್ತೆ ಲೈಫಲ್ಲಿ. ಬಟ್ ಸ್ಟಿಲ್ ಅಯ್ಯೋ ಇಷ್ಟು ದೊಡ್ಡ ಮನೆ, ಎಷ್ಟು ಕಷ್ಟ ಕ್ಲೀನ್ ಮಾಡುವಂಥದ್ದು, ಅಯ್ಯೋ ಎಷ್ಟು ದೊಡ್ಡ ಕಾರು, ಅಯ್ಯೋ ಕ್ಲೀನ್ ಮಾಡೋದು ಕಷ್ಟ, ಮೇಂಟೈನ್ ಮಾಡೋದು ಕಷ್ಟ, ಈ ಥರ ಎಲ್ಲದಕ್ಕೂ ಗ್ರೇಟ್ಫುಲ್ ಇಲ್ಲದೆ, ಆಬ್ಸೆನ್ಸ್ ಆಫ್ ಗ್ರೇಟ್ಫುಲ್ನೆಸ್, ಸುಮ್ಮನೆ ಹುಡುಕ್ತಾ ಇರೋದು, ಏನೋ ಒಂದು ಕ್ರಿಬ್ಬಿಂಗ್ ಮಾಡ್ಕೊಳ್ತಾ ಇರೋದು. ಸೊ ನನಗೆ ಯಾವಾಗ ಈ ಗ್ರ್ಯಾಟಿಟ್ಯೂಡ್ ಪರಿಚಯ ಆಯಿತು, ನಾನು ವಿಚಾರಗಳನ್ನು, ವ್ಯಕ್ತಿಗಳನ್ನು ನೋಡುವಂಥ ರೀತಿನೇ ಬದಲಾಗ್ಬಿಡ್ತು. ಐ ವಾಸ್ ಲೈಕ್, ನಮ್ಮ ಅಪ್ಪಾಜಿ ಅಮ್ಮ ನಮಗೇನು ಕೊಟ್ಟಿಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದೀವಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಲೈಫ್ ವ್ಯಾಲ್ಯೂಸ್, ಒಂದು ಫೌಂಡೇಶನ್, ಒಂದು ಕಲ್ಚರ್, ಒಂದು ಟ್ರೆಡಿಷನ್, ಒಂದು ಸೋಷಿಯಲ್ ಸ್ಕಿಲ್ಸ್, ಹಾಸ್ಪಿಟಬಲ್ ನೇಚರ್, ಎಷ್ಟು ವೆರೈಟಿ ಆಫ್ ಥಿಂಗ್ಸ್ಗಳನ್ನು ಫೌಂಡೇಶನಲ್ಲೇ ಹಾಕಿ ನಮ್ಮ ಅಪ್ಪ ಅಮ್ಮ ನಮಗೆ ಕಲಿಸ್ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚು ಏನಾರು ಕೊಡಬೇಕಾಗಿತ್ತ ಅವರು? ಖಂಡಿತ ಇಲ್ಲ. ಇದೆಲ್ಲ ಎಜುಕೇಷನ್ಗೆ ಮೀರಿರುವಂಥದ್ದು ಅಥವಾ ಡಿಗ್ರಿಗಳಿಗೆ ಮೀರಿರುವಂಥ ವಿಚಾರ ಇದು. ಸೊ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಹೋದಾಗ ಬರೀ ಕಂಪ್ಲೇಂಟ್ಸ್ ಇರ್ತಿತ್ತಲ್ವಾ. ದ ವೇ ನಾನು ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಸೂಪರ್, ನಮ್ಮ ಅಪ್ಪಾಜಿ ನಾವು ಸಣ್ಣವರಿದ್ದಾಗಲೇ ನಮಗೆ ಯೂನಿವರ್ಸಲ್ ಥಿಯರೀಸ್ ಹೇಳ್ಕೊಡ್ತಿದ್ರು. ಅದನ್ನು ಯಾವತ್ತೂ ಅವರು ಯೂನಿವರ್ಸಲ್ ಥಿಯರೀಸ್ ಅಂತ ಟ್ಯಾಗ್ ಮಾಡಲಿಲ್ಲ. ಯಾರು ಏನೇ ಮಾಡಲಿ ನೀವು ಅವ್ರಿಗೆ ಒಳ್ಳೆಯದೇ ಮಾಡಿ, ಯಾರು ಏನೇ ಮಾಡಿದ್ರು ನೀವು ತಿರುಗಿ ಉತ್ತರ ಕೊಡೋಕೆ ಹೋಗ್ಬಿಡಿ, ಯು ಡೂ ಯುವರ್ ಬೆಸ್ಟ್, ಅವ್ರು ಏನಾದ್ರು ಮಾತುಬಿಡಲಿ, ನಿಮ್ಮ ಪಾಡಿಗೆ ನೀವು ಮಾತಾಡಿ. ಸೊ ಈ ಥರದ ವಿಚಾರಗಳನ್ನು ಕಲಿಸ್ಕೊಂಡು ಬಂದರು. ಅವಾಗ ಸಖತ್ ಬೇಜಾರಾಗ್ತಿತ್ತು, ಸಿಟ್ಟು ಬರ್ತಿತ್ತು, ಏನು ಹೇಳ್ಕೊಡ್ತಾರೆ ಇವರು, ಬರೀ ಕಾಂಪ್ರಮೈಸ್ ಮಾಡೋದು ಹೇಳ್ಕೊಡ್ತಾರೆ ಅಂತ ಅನಿಸ್ತಿತ್ತು. ಬಟ್ ಇವಾಗ ನಿಂತ್ಕೊಂಡು ನೋಡಿದಾಗ ಎಷ್ಟೋ ಜನ ಇದನ್ನು ಯೂನಿವರ್ಸಲ್ ಥಿಯರೀಸ್ ಅಂತ ಹೆಸರಿಟ್ಕೊಂಡು ಇವಾಗೆಲ್ಲ ಪಾಠ ಮಾಡಿ ದುಡ್ಡು ಮಾಡ್ತಾ ಇರೋವಂಥ ಕಾಲ ಆಗಿದೆ. ಬಟ್ ನಮಗಿದನ್ನು ಫೌಂಡೇಶನಲ್ಲಿ ಬುನಾದಿ ಹಾಕಿ ಕಳಿಸಿದ್ರಲ್ಲ ನಮ್ಮ ಅಪ್ಪಾಜಿ ಅಮ್ಮ. ಐ ಆಮ್ ನಾಟ್ ಸೋ ಗ್ರೇಟ್ಫುಲ್ ಫಾರ್ ದಟ್. ವೈ? ಸೊ ನಮ್ಮ ಅಪ್ಪಾಜಿ ಅಮ್ಮನ ನೋಡುವಂಥ ರೀತಿ ಚೇಂಜ್ ಆಯಿತು. ನನಗೆ ಅವ್ರಿಗೆ ಗ್ರ್ಯಾಟಿಟ್ಯೂಡನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಗ್ರ್ಯಾಟಿಟ್ಯೂಡ್ ರಾತ್ರೋರಾತ್ರಿ ನಮ್ಮ ಲೈಫನ್ನು ಚೇಂಜ್ ಮಾಡೋದಿಲ್ಲ, ಆದರೆ ದ ವೇ ವಿ ಸಿ ಥಿಂಗ್ಸ್ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನನ್ನ ರಿಲೇಷನ್ಶಿಪ್ ವಿತ್ ಮೈ ಪೇರೆಂಟ್ಸ್ ಸ್ಟಾರ್ಟೆಡ್. ನಾನೇನು ಅವ್ರ ಮುಂದೆ ಹೋಗಿ ಕುತ್ಕೊಂಡು ಗ್ರ್ಯಾಟಿಟ್ಯೂಡ್ ಎಲ್ಲ ಹೇಳಿಲ್ಲ. ನಾನು ಇಲ್ಲಿದ್ದಲಿಂದಲೇ ನಾನು ಗ್ರ್ಯಾಟಿಟ್ಯೂಡ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಬಿಗ್ ಚೇಂಜ್ ನಾನು ನನ್ನ ಲೈಫಲ್ಲಿ ನೋಡಿದೆ. ಅಲ್ಲಿಯವರೆಗೆ ಕ್ರಿಬ್ಬಿಂಗ್, ಅಂದರೆ ಎಲ್ಲ ಇದ್ದೂ ಇಲ್ದಂಗೆ ಇರುವಂಥದ್ದು ಒಂದು ಸ್ಟೇಜು. ಸೊ ನಂತರ ಸಡನ್ನಾಗಿ ಏನಾಯಿತು, ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಲೈಫ್ ಡಿಫ್ರೆಂಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲೂ ನಾನು ಏನೋ ಆಸೆ ಪಟ್ಟಿರೋದು ನನ್ನ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಥರದಲ್ಲಿ ಜಸ್ಟ್ ಬೀಯಿಂಗ್ ಗ್ರೇಟ್ಫುಲ್ ಫಾರ್ ವಾಟ್ ವಿ ಹ್ಯಾವ್ ಎಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ನನಗೆ ಅವತ್ತು ಅರ್ಥ ಆಯಿತು. ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಎಲ್ಲಿಯವರೆಗೆ ನಾವು ಇವತ್ತು ನಮ್ಮ ಲೈಫಲ್ಲಿ ಏನಿದೆ ಅಥವಾ ನಮ್ಮ ಲೈಫ್ ಹೆಂಗಿದೆ ಇದಕ್ಕೆ ನಾವು ಗ್ರೇಟ್ಫುಲ್ ಅಥವಾ ಗ್ರ್ಯಾಟಿಟ್ಯೂಡ್ ಅಥವಾ ಕೃತಜ್ಞತೆಯನ್ನು ಹೇಳಲ್ಲ, ಅಲ್ಲಿವರೆಗೂ ನಮ್ಮ ಮುಂದೆ ಬರೋ ಲೈಫ್ಗೂ ನಾವು ಗ್ರೇಟ್ಫುಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಈವನ್ ಸೈನ್ಸ್ ಕೂಡ ಹೇಳುತ್ತೆ, ನಾವು ಯಾವಾಗ ಗ್ರ್ಯಾಟಿಟ್ಯೂಡ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ, ಇಂಟರ್ನಲಿ ಎಕ್ಸ್ಟರ್ನಲಿ ಎಲ್ಲವೂ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಇಂಟರ್ನಲಿ ತುಂಬ ಚೇಂಜಸನ್ನು ನೋಡ್ಬೋದು. ಯಾವ ಥರದ ಚೇಂಜಸ್ಸು? ನಮ್ಮ ಹಾರ್ಮೋನಲ್ಲಿ ಚೇಂಜಸ್, ಪಾಸಿಟಿವ್ ಹಾರ್ಮೋನ್ಸ್, ಹ್ಯಾಪಿ ಹಾರ್ಮೋನ್ಸ್ ಅಂತ ಏನು ಹೇಳ್ತೀವಿ, ಡೋಪಮೀನ್, ಅದೆಲ್ಲ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫೀಲ್ ಗುಡ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ. ಒಳ್ಳೊಳ್ಳೆ ಜನಗಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಒಂದು ಒಳ್ಳೆ ಅವರ ಎನರ್ಜಿಯನ್ನು ಕ್ಯಾರಿ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಗ್ರ್ಯಾಟಿಟ್ಯೂಡ್ ಕೊಡೋದು ಎಷ್ಟು ಇಂಪಾರ್ಟೆಂಟೋ ಗ್ರ್ಯಾಟಿಟ್ಯೂಡ್ ರಿಸೀವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇವಾಗ ನಾನು ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಪರ್ಸನ್, ನನಗೆ ಇಷ್ಟೆಲ್ಲ ಮಾಡಿದ್ದಾರೆ ಇವರು ಅಂತ ನಾನು ಗ್ರೇಟ್ಫುಲ್ನೆಸ್ ಹೇಳ್ತಾ ಇರ್ತೀನಿ. ಸೊ ಐ ಬಿಕಮ್ ಶಿಫ್ಟ್ ಏನು ಇಲ್ಲಿ ನನ್ನದು, ನಾನೊಂದು ಬೆಟರ್ ಪರ್ಸನ್ ಆಗಿಬಿಡ್ತೀನಿ. ನಾನು ಈ ಬೆಟರ್ ಪರ್ಸನ್ ಆದಾಗ ನಾನು ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀನಿ. ಈ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ 10 ಜನ ಬಂದು ನನಗೆ ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಮಹೇಶ್ವರಿ ಅಂತ ಹೇಳಿದಾಗ ನನಗೆ ಒಂದು ತುಂಬ ಬ್ಯೂಟಿಫುಲ್ ಆಗಿರೋದೊಂದು ಫೀಲಿಂಗ್ ಬರುತ್ತೆ. ಈ ಫೀಲಿಂಗನ್ನೇ ನಾನು ಇನ್ನೊಬ್ಬರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋ ಮೂಲಕ ಕೊಡ್ತಾ ಇದ್ದೀನಿ. ಸೊ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಗ್ರ್ಯಾಟಿಟ್ಯೂಡ್ ಎರಡೂ ತುಂಬ ಇಂಪಾರ್ಟೆಂಟ್.
ದಿಸ್ ಪರ್ಟಿಕ್ಯುಲರ್ ಎಪಿಸೋಡ್ ಆನ್ ಗ್ರ್ಯಾಟಿಟ್ಯೂಡ್ ನಾನು ನನ್ನ ಪೇರೆಂಟ್ಸ್, ನನ್ನ ಅಪ್ಪಾಜಿ ಅಮ್ಮಂಗೆ ಡೆಡಿಕೇಟ್ ಮಾಡ್ತಿದ್ದೀನಿ. ಓನ್ಲಿ ರೀಸನ್ ಈಸ್ ಐ ಹ್ಯಾವ್ ಲರ್ನ್ಡ್ ಭಾಳ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು, ಒಂದು ಫೌಂಡೇಶನ್ ವ್ಯಾಲ್ಯೂ ನನ್ನ ಲೈಫಲ್ಲಿ ಇವತ್ತು ನಾನು ಏನಿದ್ದೀನಿ, ನಾನು ನೋಟಿಸ್ ಆಗ್ತಾ ಇದ್ದರೆ ಸೊಸೈಟಿಯಲ್ಲಿ, ಅದು ಸೋಷಿಯಲ್ ಸ್ಕಿಲ್ಸ್ ಇರ್ಬೋದು, ಅಥವಾ ಹಾಸ್ಪಿಟಬಲ್ ನೇಚರ್ ಇರ್ಬೋದು, ಅಥವಾ ಯೂನಿವರ್ಸಲ್ ಥಿಯರೀಸ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಯಾರು ಏನೇ ಮಾಡಿದ್ರು ಯು ಬಿ ಗುಡ್ ಟು ದೆಮ್, ದೀಸ್ ಥಿಂಗ್ಸ್, ದಿಸ್ ಇಸ್ ಆಲ್ ವಾಟ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಮೈ ಪೇರೆಂಟ್ಸ್. ನಮ್ಮ ಅಪ್ಪಾಜಿಯಿಂದ ಈ ಥರದ್ದನ್ನೆಲ್ಲ ಕಲ್ತ್ಕೊಂಡೆ. ನಮ್ಮ ಅಮ್ಮನ ನಾನು ಯಾವತ್ತೂ ಸಿಟ್ಟು ಮಾಡಿದ್ದೇ ನೋಡ್ಕೊಳ್ಳಿಲ್ಲ. ಅಂದರೆ ಮಕ್ಕಳನ್ನು ಬೈಯೋದು, ಹೊಡೆಯೋದು, ಎಷ್ಟೇ ಡಿಸ್ಟರ್ಬೆನ್ಸಸ್ ಇದ್ದರೂ ಹಿಂಗೆ ರಪ್ಪ ಅಂತ ಬಾಗಿಲು ಹಾಕೋದಾಗಲಿ, ಊಟ ಬಿಡೋದಾಗಲಿ, ಸಿಟ್ಟು ಮಾಡ್ಕೊಳ್ಳೋದಾಗಲಿ ನಾನು ನೋಡಲೇ ಇಲ್ಲ. ಸೊ ಈ ಥರದ ಕ್ವಾಲಿಟೀಸನ್ನು ನನಗೆ ಇಂಬೈಬ್ ಮಾಡಿರಬೇಕಾದ್ರೆ ವಾಟ್ ಎಲ್ಸ್ ಐ ಕ್ಯಾನ್ ಎಕ್ಸ್ಪೆಕ್ಟ್, ವಾಟ್ ಎಲ್ಸ್ ಶುಡ್ ಐ ಎಕ್ಸ್ಪೆಕ್ಟ್ ಅನ್ನೋ ಒಂದು ಕ್ಲಾರಿಟಿ ನನಗೆ ಸಿಕ್ತು. ಸೊ ಆವಾಗಿಂದ ನಾನು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋಕ್ಕೆ ಶುರು ಮಾಡಿದೆ. ಸೊ ಪೇರೆಂಟಿಂಗಲ್ಲಿ ಗ್ರ್ಯಾಟಿಟ್ಯೂಡ್ ಎಷ್ಟು ಇಂಪಾರ್ಟೆಂಟು, ನಾನು ಈ ಪೇರೆಂಟ್ಸ್ ಹೇಳಿದ ತಕ್ಷಣ ಪೇರೆಂಟ್ಸ್ ನಂಗೆ ಹೇಳ್ತಾರೆ, ಇಲ್ಲ ನಮ್ಮ ಮಕ್ಕಳಿಗೆ ನಾವು ಗ್ರ್ಯಾಟಿಟ್ಯೂಡ್ ಹೇಳೋದನ್ನು ಕಲಿಸ್ಕೊಟ್ಟಿದ್ದೀವಿ, ನಮ್ಮ ಮಕ್ಕಳು ಎಲ್ಲ ಕಡೆಗೂ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ ಯು ಅನ್ನೋ ಪದ ನಮಗೆ ಬಾಯಿಂದ ಬರುವಂಥದ್ದು. ಈ ಗ್ರ್ಯಾಟಿಟ್ಯೂಡ್ ಅಥವಾ ಕೃತಜ್ಞತೆ ಅನ್ನೋದು ನಮಗೆ ಗಟ್ ಅಥವಾ ನಮ್ಮ ಹಾರ್ಟಿಂದ ಬರುವಂಥದ್ದು. ಅಂದರೆ ಒಂದು ಫೀಲಿಂಗ್, ಅದನ್ನು ನಾವು ಫೀಲ್ ಮಾಡಬೇಕು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ವಾಟ್ ಐ ಹ್ಯಾವ್ ಟುಡೇ, ಏನಿದೆ ಅದಕ್ಕೆಲ್ಲನೂ ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇರೋವಂಥದ್ದು. ಎಷ್ಟು ಚೆನ್ನಾಗಿರೋ ಮನೆ ಇರುತ್ತೆ, ಕ್ರಿಬ್ ಮಾಡ್ತಾ ಇರ್ತೀವಿ, ನನಗೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ, ಅದಾಯಿತು. ಯು ಹ್ಯಾವ್ ಅ ಹೌಸ್, ಅಲ್ಲಿ ಯಾರಿಗೋ ಮನೆಯೇ ಇಲ್ಲ, ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕೊಳ್ತಿದ್ರು, ಅಯ್ಯೋ ನನ್ನ ಹತ್ರ ಬಟ್ಟೆನೇ ಇಲ್ಲ, ಯಾರಿಗೋ ಬಟ್ಟೆನೇ ಇಲ್ಲ, ಅಲ್ಲಿ ಯಾರಿಗೋ ಎಜುಕೇಷನ್ನೇ ಸಿಕ್ಕಿಲ್ಲ, ಯಾರಿಗೋ ಫ್ಯಾಮಿಲಿನೇ ಇಲ್ಲ. ಸೊ ಅದೆಲ್ಲ ನೋಡಿದ್ರೆ ನಮ್ಮ ಹತ್ರ ಎಷ್ಟು ಚೆನ್ನಾಗಿದೆ. ಸೊ ನಾವು ಇದನ್ನು ಮಕ್ಕಳಿಗೆ ಕಲಿಸೋದು ಹೆಂಗೆ, ಇದನ್ನು ಥಿಯರಿ ಕ್ಲಾಸಸ್ ಥರ ಕಂಡಕ್ಟ್ ಮಾಡ್ಬೋದಾ? ಖಂಡಿತ ಇಲ್ಲ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ನಾವು ಪೇರೆಂಟ್ಸ್ ಹೆಂಗೆ ಇದನ್ನು ನಾವು ರಿಯಲಿ ನಮ್ಮ ಲೈಫಲ್ಲಿ, ನಮ್ಮ ಬಾಡಿಯಲ್ಲಿ ಇಂಬೈಬ್ ಆಗಬೇಕು. ಇದೊಂದು ಕಲ್ಚರ್ ನಮ್ಮೊಳಗೆ ಬಂದರೆ ಮಾತ್ರ ನಮ್ಮ ಮಕ್ಕಳು ಇದನ್ನು ಕಲ್ತ್ಕೊಳ್ಳೋಕ್ಕೆ ಸಾಧ್ಯ. ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ನಮ್ಮ ಮಕ್ಕಳ ಹತ್ರ ಏನು ಲೈಫ್ ಇದೆ ಇವಾಗ, ಅವ್ರು ಹೋಗ್ತಾ ಇರೋಂಥ ಶಾಲೆ, ಅವ್ರ ಹತ್ರ ಇರುವಂತಹ ಟಾಯ್ಸ್, ಅವ್ರ ಹತ್ರ ಇರುವಂತಹ ಬಟ್ಟೆ, ಊಟ, ಇದೆಲ್ಲದು ಯಾರೋ ಒಬ್ಬರದು ಕನಸು. ಸೊ ಆ ಥರದ ಬ್ಯೂಟಿಫುಲ್ ಲೈಫ್ ನಮ್ಮ ಮಕ್ಕಳದಿದೆ. ಇದ್ರ ಬಗ್ಗೆ ನಾವು ಅವ್ರಿಗೆ ಗ್ರೇಟ್ಫುಲ್ ಆಗಿರೋದನ್ನು ಹೇಳ್ಕೊಡ್ಬೇಕು. ಇಟ್ಸ್ ನಾಟ್ ಜಸ್ಟ್ ಥ್ಯಾಂಕ್ ಯು, ಇಟ್ ಇಸ್ ಅಬೌಟ್ ಬೀಯಿಂಗ್ ಗ್ರೇಟ್ಫುಲ್ ಅಬೌಟ್ ವಾಟ್ ಐ ಹ್ಯಾವ್ ಇನ್ ಮೈ ಲೈಫ್. ನಾನು ಯಾವ ಊರಲ್ಲಿದ್ದೀನಿ, ಯಾಕಿದ್ದೀನಿ, ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಇನ್ ಮೈ ಲೈಫ್. ಆ ಥರದ ವಿಚಾರಗಳನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಬಂದರೆ, ಇದು ಅವರ ಕಲ್ಚರ್ ಆದರೆ nobody can stop them from winning in their life. ಆ್ಯಂಡ್ ಎಷ್ಟೋ ಜನ ನಮಗೆ ಲೈಫಲ್ಲಿ ಪಾಠ ಕಲ್ಸಕ್ಕೆ ಬರ್ತಾರೆ, ತೊಂದರೆಗಳಾಗಿರುತ್ತೆ, ರಿಲೇಷನ್ಶಿಪ್ ಇಶ್ಯೂಸ್ ಆಗಿರುತ್ತೆ, ಅಥವಾ ನಮಗೆ ಮೋಸ ಮಾಡಿರ್ತಾರೆ, ನಮಗೆ ಹರ್ಟ್ ಮಾಡಿರ್ತಾರೆ, ಏನೆಲ್ಲ ಮಾಡಿರ್ತಾರೆ. ಅವರಿಗೂ ಖಂಡಿತವಾಗಿ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಪೇನ್ ಕೊಟ್ಟಿರ್ತಾರೆ, ಅದರಿಂದ ನಾವು ಎತ್ಕೊಂಡು ಬರೋ ತುಂಬ ಕಷ್ಟ ಆಗಿರ್ಬೋದು. ಆದರೆ ಅವರು ಕೊಟ್ಟಿಲ್ಲ ಅಂದರೆ ಪೇನು, ನಮ್ಮ ಶಕ್ತಿ ಅಥವಾ ನಮ್ಮ ಪೊಟೆನ್ಷಿಯಲ್ ನಮಗೆ ಗೊತ್ತಾಗ್ತಿರಲ್ಲ. ಸೊ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ದೆಮ್, ಜಸ್ಟ್ ಥ್ಯಾಂಕ್ ದೆಮ್ ಆಲ್ಸೋ. ಆ್ಯಂಡ್ ಯಾವಾಗ ನಾವು ಗ್ರ್ಯಾಟಿಟ್ಯೂಡನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಿಮ್ಮ ಲೈಫಲ್ಲಿ ನೀವು ಇಮ್ಮೆನ್ಸ್ ಚೇಂಜಸ್ ಇನ್ ಎಲ್ಲ ಸ್ಟೇಜಸ್ ಆಫ್ ಲೈಫ್, ಎಲ್ಲ ಏರಿಯಾಸ್ ಆಫ್ ಲೈಫಲ್ಲಿ ನೋಡ್ಬೋದು. ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ರಿಲೇಷನ್ಶಿಪ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಫೈನಾನ್ಸಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಇಂಪ್ರೂವ್ ಆಗುತ್ತೆ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಮ್ಮ ತಟ್ಟೆಯಲ್ಲಿ, ನಮ್ಮ ಲೈಫಲ್ಲಿ ಏನಿದೆ, ನಾವು ಯಾವಾಗ ಇದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗಲೇ ಬಿಗ್ಗರ್ ಥಿಂಗ್ಸ್ ನಮಗೆ ಓಪನ್ ಆಗೋದು. ಎಲ್ಲಿವರೆಗೆ ನಾವು ಇರೋದಕ್ಕೆ, ನಾನು ಊಟ ಮಾಡ್ತಿರೋ ಊಟ, ನಾನು ಹಾಕ್ಕೊಳ್ತಿರೋ ಬಟ್ಟೆ, ನಮ್ಮ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ ಮೆಂಬರ್ಸು, ನನಗಿರೋ ಫೆಸಿಲಿಟೀಸ್ ಆ್ಯಂಡ್ ಆಪರ್ಚುನಿಟೀಸಿಗೆ ನಾನು ಎಲ್ಲಿವರೆಗೆ ಥ್ಯಾಂಕ್ಸ್ ಹೇಳಲ್ಲ, ಅಲ್ಲಿಯವರೆಗೆ ಯೂನಿವರ್ಸು ನೋಡ್ತಾ ಇದೆ ನಿಂತ್ಕೊಂಡು, ಯಾಕೆ ಎಲ್ಲ ಇದ್ರೂ ಅಳ್ತಾ ಇದ್ದಾರೆ, ಇವ್ರಿಗೆ ಬೇರೆ ನೆಕ್ಸ್ಟ್ ಕೊಟ್ಟರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಬೇಡ ಅಂತ ವೆಯ್ಟ್ ಮಾಡ್ತಾ ಇರುತ್ತೆ. ಎಲ್ಲಿವರೆಗೆ ನಾವು ಇದನ್ನು ರಿಯಲೈಸ್ ಮಾಡಿಕೊಂಡು ಇರೋ ಸ್ಥಿತಿಗೆ, ಇರೋ ಪರಿಸ್ಥಿತಿಗೆ, ಇರೋ ಸಿಚುವೇಶನ್ಸ್ಗೆ, ಇರೋ ಆಪರ್ಚುನಿಟೀಸ್ಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ, ಆವಾಗ ನಮ್ಮ ಲೈಫಲ್ಲಿ ಬಿಗ್ಗರ್ ಥಿಂಗ್ಸ್ ಖಂಡಿತ ಓಪನ್ ಆಗುತ್ತೆ. ಇದನ್ನು ನಾನು ಹೇಳೋದು ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಲೈಫನ್ನು ಡಿಫ್ರೆಂಟ್ ಲೆವೆಲಲ್ಲಿ ಇದು ಚೇಂಜ್ ಮಾಡಿದೆ. ಸೊ ನನಗೆ ಎಷ್ಟೋ ಜನ ಹೇಳ್ತಿರ್ತಾರೆ, ಅವ್ರು ನಿನಗೆ ಮೋಸ ಮಾಡಿದ್ರಲ್ವ, ಏನಕ್ಕೆ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀಯ ಎವ್ರಿ ಡೇ. ಇವತ್ತು ನನಗೆ ಅವ್ರು ಹರ್ಟ್ ಮಾಡಿರ್ಬೋದು, ಬಟ್ ಒಂದು ದಿನ ನನ್ನ ಜೊತೆಗೆ ನಿಂತ್ಕೊಂಡಿದ್ರು. ಅವರು ಒಂದು ದಿನ ನಿಂತ್ಕೊಂಡ್ರು, ಯಾರೊಬ್ರು ನಿನ್ನ ಹತ್ರ ಈ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರು, ಇನ್ನೊಬ್ರು ಯಾರೋ ಯು ಕ್ಯಾನ್ ಅಚೀವ್ ಅಂತ ಹೇಳಿದ್ರು. ಈ ಥರ ಒಂದು ಪಾಯಿಂಟ್ ನನ್ನಲ್ಲಿ ಒಂದು ಸ್ಪಾರ್ಕ್ ಅದನ್ನು ತಂದಿರ್ತಾರಲ್ವ, ಆ ಒಂದು ಸ್ಪಾರ್ಕಿಗಾದರೂ ನಾನು ಇವತ್ತಿಗೂ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳಲೇಬೇಕು, ಹೇಳ್ತೀನಿ ಕೂಡ. ಸೊ ದ್ಯಾಟ್ ಈಸ್ ಹೌ ಇಟ್ ಹ್ಯಾಸ್ ಟ್ರಾನ್ಸ್ಫಾರ್ಮ್ ಮೈ ಲೈಫ್. ಇದನ್ನು ನಾನು ಹೇಳಿದ ತಕ್ಷಣ ನಿಮಗೆಲ್ಲ ಲೈಫ್ ಚೇಂಜ್ ಆಗಿಬಿಡುತ್ತೆ ಅಂತಲ್ಲ, ಇದನ್ನು ನೀವು ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ರಾತ್ರೋರಾತ್ರಿ ಏನು ಚೇಂಜ್ ಆಗಲ್ಲ.
ನಿಮ್ಮ ಮಕ್ಕಳು ನಿಧಾನವಾಗಿ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಆ್ಯಟಿಟ್ಯೂಡ್, ಬಿಹೇವಿಯರನ್ನು ನೋಡಿ ನಿಮ್ಮ ಮಕ್ಕಳು ಇದನ್ನು ತಾನಾಗಿ ಅವರ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮ್ಮ ಮಕ್ಕಳಿಗೆ ನೀವು ಕೊಡೋಕ್ಕಾಗುವಂಥ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅಂದರೆ ಟೀಚಿಂಗ್ ಅಬೌಟ್ ಗ್ರ್ಯಾಟಿಟ್ಯೂಡ್. ನೀವೇನು ಲೈಫಲ್ಲಿ ಏನಿದೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ನೀವೇನು ಇಷ್ಟಪಟ್ಟಿದ್ದೀರಾ, ಏನು ಬೇಕು ಅಂತ ಆಸೆ ಪಡ್ತಿದ್ದೀರಾ, ಅದೆಲ್ಲ ನಿಮ್ದಾಗತ್ತೆ. ಆ ಒಂದು ಗ್ರೇಟ್ಫುಲ್ ಹಾರ್ಟ್ ನೀವಾಗಿ. ಗ್ರೇಟ್ಫುಲ್ ಹಾರ್ಟ್ ಆದ ತಕ್ಷಣ ಎಲ್ಲ ನಮ್ಗೆ ಸಿಕ್ಬಿಡುತ್ತೆ ಅಂತಲ್ಲ, ಆದರೆ ಏನಿದೆ ಅದರಲ್ಲಿ ಏನು ಬೆಸ್ಟ್ ಇದೆ ಅಂತ ಹುಡುಕುವಂತಹ ಗ್ರೇಟ್ಫುಲ್ ಹಾರ್ಟ್ ನೀವಾಗಬೇಕು. ಅವಾಗ ಎವ್ರಿಥಿಂಗ್ ಯು ಆಸ್ಪೈರ್ ಫಾರ್ ವಿಲ್ ಬಿ ಯುವರ್ಸ್ ಫಾರ್ ಶ್ಯೂರ್. ಜಸ್ಟ್ ಟ್ರಸ್ಟ್ ಇನ್ ದ ಪ್ರಾಸೆಸ್. ನಿಮಗೆ ಇದಿಷ್ಟ ಆಗಿತ್ತು ಅಂತ ಹೇಳಿದ್ರೆ, ಈ ಕಾನ್ಸೆಪ್ಟ್ ಆಫ್ ಗ್ರ್ಯಾಟಿಟ್ಯೂಡ್ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ, 2 ನಿಮಿಷ ಕಣ್ಣು ಮುಚ್ಕೊಂಡು ಇವತ್ತು ರಾತ್ರಿ ನೀವು ಮಲಗುವ ಮುಂಚೆ 3 ವಿಚಾರಗಳಿಗೆ ಯಾವುದಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಒಂದು ಬುಕ್ಕಲ್ಲಿ ಲಿಸ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ನಿಜವಾಗ್ಲೂ ಈ ಕಾನ್ಸೆಪ್ಟ್ ಇಷ್ಟ ಆಗಿತ್ತು, ನಿಮಗೆ ಇದ್ರ ಪರಿಚಯ ಇತ್ತು, ನಿಮಗೆ ರಿಯಲಿ ಇದು ಯಾರೋ ಲೈಫಿಗೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅಂತ ಅನಿಸಿದ್ರೆ ಖಂಡಿತ ಈ ರೀಲನ್ನು ನಿಮ್ಮ ಒಬ್ಬ ಫ್ರೆಂಡ್ಗೆ ಶೇರ್ ಮಾಡಿ. ಮತ್ತು ಕಮೆಂಟಲ್ಲಿ ನೀವು ಒಂದು ವಿಚಾರ ಯಾವುದಕ್ಕೆ ತುಂಬ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಕಮೆಂಟಲ್ಲಿ ಖಂಡಿತ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಐ ಸಿನ್ಸಿಯರ್ಲಿ ಎಕ್ಸ್ಟೆಂಡ್ ಮೈ deepest gratitude to each and every person, creature and creation who has touched my life. ನನ್ನ ಲೈಫಲ್ಲಿ ಬಂದು ಹೋಗಿರುವಂತಹ, ಬರ್ತಾ ಇರುವಂತಹ ಎಲ್ಲ ಸಿಚುವೇಶನ್ಸ್, ವ್ಯಕ್ತಿ, ಪರ್ಸನ್ಸ್, ಪೀಪಲ್ ಎಲ್ಲರಿಗೂ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ಥ್ರೂ ದಿಸ್ ವಿಡಿಯೋ. ಆ್ಯಂಡ್ ಮೈ ಸಿನ್ಸಿಯರ್ ಗ್ರ್ಯಾಟಿಟ್ಯೂಡ್ ಟು ಮೈ ಪೇರೆಂಟ್ಸ್, ಸ್ಪೆಷಲಿ ಫಾರ್ ಮೈ ಫಾದರ್ who is celebrating his 81st birthday today. ಇಮ್ಮೆನ್ಸ್ ಗ್ರ್ಯಾಟಿಟ್ಯೂಡ್. ನಾನು ಇವಾಗ ಮೋಸ್ಟ್ಲಿ ಒಂದು ಡಬಲ್ ಗ್ರ್ಯಾಜುಯೇಟ್ಸ್ ಏನು ಹೋಲ್ಡ್ ಮಾಡ್ತಾರೆ ನಾಲೆಡ್ಜ್, ಅದು ಎಲ್ಲದಕ್ಕಿಂತ ಹೆಚ್ಚು ನಾಲೆಡ್ಜನ್ನು ಗೇನ್ ಮಾಡಿ ಐ ಆಮ್ ಟ್ರಾನ್ಸ್ಫಾರ್ಮಿಂಗ್ ಪೀಪಲ್ಸ್ ಲೈಫ್. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.